ತಕ್ಷಣ ಇದು ಮಾಡಿದ್ರು ಅಂತ ಆ ಥರ ಮಾತಾಡ್ತಾರೆ. ಅದೇ ನೋಡಿ ಅವಾಗ್ಲೇ ಕಾರ್ಗೆ ಎಷ್ಟು ಸಾಫ್ಟ್ ಇದೆ. ಹೌದು ಗೈಸ್, ನಾನು ಇದು 3 ತಗೊಂಡಿದ್ದೀನಿ. 9000ಗೆ 3 ನಾನು ಮಾಡೋದೇ ಇಲ್ವಲ್ಲ, ನಮ್ಮ ಮನೆಗೆ ತಗೊಂಡಿದ್ದೀನಿ. ಇದೇನಿದು? ಇದೆಲ್ಲ ತಗೋಬೇಕು. ಗ್ರಿಲ್ ಏನಾದರೂ ತಿಂತಾ ಇರ್ತಾರೆ ಅಲ್ವಾ, ಅವಾಗ ಮೂಚೆ ಎಲ್ಲ ಗಣೇಶ ಮಾಡ್ಕೊಂಡಿರ್ತಾರೆ. ವರ್ಷಕ್ಕೆ ಈಸಿ. 798 ಹೊಸ ಮನೆಗಿನ್ನ ಶಿಫ್ಟ್ ಆಗ್ತೀವಲ್ಲ ಅವಾಗ. ತೆಂಗಿನ ಚಿಪ್ಪು ಇದು ಜೋಳ. ಇದು ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗಿದೆ ಟ್ರಾಲಿ. ಪನ್ನೀರ್ ಚೀಸ್ ಸಲಾಡ್ ಬಿಲ್ ಮಾಡ್ತಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ನಂದಿನಿ ನಂದು ಕನ್ನಡ ವ್ಲಾಗ್ಸ್ ಅಂತ. ಈ ವ್ಲಾಗಲ್ಲಿ ಶೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೇಲ್ಗಡೆ ಚಿಕನ್ ಮತ್ತೆ ವೆಜ್. ನಾನು ಮಾಡೋದೇ ಇಲ್ವಲ್ಲ, ನಮ್ಮ ಮನೆಗೆ ತಗೊಂಡೇನು ಹೋಟ್ಲು ಮಾಡ್ತೀಯ? ಒಂದಲ್ಲ ಒಂದು ದಿವಸ ಒಂದು ರೆಸಾರ್ಟ್ ಥರ ಮಾಡಿ ಓನ್ ಯೂಸ್ಗೆಲ್ಲ ಮಾಡ್ತೀನಿ. ನೋಡಿ, ಈ ಥರ ವೈಟ್ಸ್ ಇಟ್ಕೊಂಡಿದ್ರೆ ಹೊರಗಡೆ ಹೋದಾಗ ಎಷ್ಟು ಯೂಸ್ ಆಗುತ್ತೆ. ಮಕ್ಕಳು ಇದ್ದಾಗ ವೈಟ್ಸ್ಗಳು ಇರಬೇಕು. ಏನೇನಾದರೂ ತಿಂತಾ ಇರ್ತಾರೆ ಅಲ್ವಾ, ಆವಾಗ ಮೂಚೆ ಎಲ್ಲ ಗಣೇಶ ಮಾಡ್ಕೊಂಡಿರ್ತಾರೆ. ವರ್ಷಕ್ಕೆ ಈಸಿ. ಹಿಂಗೆ ತಿಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರೈಸ್ 798, 53% ಆಫ್ ಇದೆ. ಚೆನ್ನಾಗಿರ್ತಾರೆ. ಹೌದು, ಇದು ಜಾಸ್ತಿ ಗಲೀಜಾಗುತ್ತೆ. ನಾವು ಇವಾಗ ಸದ್ಯಕ್ಕೆ ಏನೋ ತಗೊಳ್ಳಲ್ಲ ಅಂತಾರದು. ಹೊಸ ಮನೆಗಿನ್ನ ಶಿಫ್ಟ್ ಆಗ್ತೀವಲ್ಲ ಅವಾಗ ತಗೊಳ್ತೀವಿ. ಅಣ್ಣ ಕೂರ್ಸು ಅದರಲ್ಲಿ, ಅಲ್ಲಿ ಹಿಂದೆ ಕೂರ್ಸು. ಬೇಡ, ನೋವಾಗುತ್ತೆ ಕಾಲ ಒಳಗೆ. ಹೇಳ್ತಾಳೆ ಆಮೇಲೆ ನೋವಾಗುತ್ತೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದೆಲ್ಲ ಸೋಲ್ಡ್ ಐಟಮ್ಸ್. ತೆಂಗಿನ ಚಿಪ್ಪು ಇದು ಜೋಳ ಕಲರ್ ಮಾಡಿರೋದು. ನಮ್ಗೆ ಈ ಥರ ಇದಕ್ಕೆ 650 ರೂಪೀಸ್. ಒಂದು ಐಡಿಯಾಸ್ ಇರಲಿಲ್ಲ ಅಲ್ಲ. ಇದು ಚೆನ್ನಾಗಿದೆ ನೋಡಿ. ಹಿಂಗೆ ಹೇಳಿದೆ, ಒಂದು ಮರದ ಪೀಸ್ಗೆ ಜೋಳ ಕಲರ್ ಮಾಡಿ ಹಾಕಿದ್ದಾರೆ. 1100 ರೂಪೀಸ್ ಇದೆ ಗೈಸ್. ಇದು ಟವಲ್ ಎಷ್ಟು ಚೆನ್ನಾಗಿದೆ ನೋಡಿ, ಓನ್ಲಿ 199 ರೂಪೀಸ್. ಗೈಸ್ ಇಲ್ಲಿ ನೋಡಿ, ಇದನ್ನು ಏನಾದ್ರು ನನ್ನ ಮಗಳಿಗೆ ಇವಾಗ ತೋರಿಸ್ಬಿಟ್ರೆ ಹಬ್ಬ. ಅದಕ್ಕೆ ಮೆಲ್ಲಕ್ಕೆ ನಾನು ಒಬ್ಳ ಈ ಕಡೆ ಬಂದ್ಬಿಟ್ಟು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಹಸ್ಕಿ ಇದು ಚೆನ್ನಾಗಿದೆ. ಅಲ್ಲಲ್ಲ, ಸಾರಿ, ಚಿಂಪಾಂಜಿ. ಇದು ಎಷ್ಟು 1979 ರೂಪೀಸ್.
ಇದೆ. ಇದು ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗಿದೆ ಟ್ರಾಲಿ, ಚಿಕ್ಕದ ಪುಟಾಣಿ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರದ್ದು ನೋಡೇ ಇಲ್ಲ. ಇದಕ್ಕೆ 2 ವೀಲ್ಸ್ ಇದ್ದಾವೆ. ಜಸ್ಟ್ 7. ಎಷ್ಟೈತೆ ಪ್ರೈಸು? 799. ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಇದು ಚೆನ್ನಾಗಿದೆ. ಕಂಫರ್ಟ್ ಐತಾ? ನೋಡು, ನಾನು ಟ್ರೈ ಮಾಡ್ತೀನಿ. ಕಂಫರ್ಟ್ ಆಯ್ತಲ್ಲ ಟ್ರಾವೆಲ್ಗೆ ಚೆನ್ನಾಗಿ. ಕಾರ್ಗೆ ನೋಡು ಎಷ್ಟು ಸಾಫ್ಟ್ ಇದೆ. ಹೌದು. ಆಮೇಲೆ ಏನು ಡುಬ್ಬಾಕ್ ಗೊತ್ತಾ ಅಂತೀವಿ ನೋಡಿ ಅವಾಗ್ಲೇ. ಫುಲ್ ಸಾಫ್ಟ್ ಐತೆ. ಅದು ಟೀತ್ ಶೇಪಲ್ಲಿ ಇಲ್ವಾ ಅದು? ನೋಡೋಕ್ಕಿಂತ ಹಿಂಗೆ ಫೀಲ್ ಮಾಡಬೇಕು. ಇದು ಚೆನ್ನಾಗಿದೆ ನೋಡಿ. ಇದು ಲಾಸ್ಟ್ ಗ್ರೀನ್. ಇದು ಹಂಗೆ ಇದೆ. ಇದು ಕುಷನ್ಸ್ ಎಲ್ಲ ಸಾಫ್ಟ್ ಚೆನ್ನಾಗಿದೆ. ಹೌದು. ಪ್ರೈಸ್ ನೋಡಿ 9000ಗೆ 3 ಪರವಾಗಿಲ್ಲ, ಕೊಡ್ಬೋದಲ್ಲ? ಚೆನ್ನಾಗಿದೆ. ಡೇಟ್ಸಾ? 113. ಲಾಸ್ಟ್ ಟೈಮ್ ತಗೊಂಡೋದಾಗ ಬರೀ 22 ರೂಪೀಸ್ ಇತ್ತು. ಇವಾಗ ಇದ್ರೆ ಹಾಕಿಲ್ಲ ಅವ್ರು ಇನ್ನೂ ವೆಯ್ಟ್ ಚೆಕ್ ಮಾಡ್ಬಿಟ್ಟು ಹಾಕ್ತಾರೆ. ರೋಸ್ಮೇರಿ 45 ರೂಪೀಸ್ ಆಲ್ರೆಡಿ ಚೇಂಜ್ ಆಗಿದೆ ಪ್ರೈಸ್. ಹೌದಾ? ಲಾಸ್ಟ್ ಟೈಮ್ ತಗೊಂಡಾಗ 23 ರೂಪೀಸ್, ಇನ್ನೂ ಜಾಸ್ತಿ ಬಂದಿತ್ತು. ನಾನು ಸದ್ಯಕ್ಕೆ ರೋಸ್ಮೇರಿ ಬೇಡ, ನಾನು ಲಾಸ್ಟ್ ಟೈಮ್ ಮಾಡಿದ್ದಿಲ್ಲ. ಇದು ಹೆಂಗೆ ತಿನ್ನೋದು ನನಗೆ ಇದು ಗೊತ್ತೇ ಇಲ್ಲ. ಹತ್ತಿ ಹಣ್ಣು 89 ರೂಪೀಸ್ 1 ಪಟ್ಟಿ. ಇದು ಹಿಂಗೆ ಬರುತ್ತೆ ತಿನ್ನೋಕ್ಕೆ. ನಾನು ಮರದಲ್ಲಿ ಹಾಲು ಕಿತ್ಕೊಳ್ತೀನಿ. ನಾನು ಅಂಜೂರ ಬರಲ್ವೇನಾ? ಅದೇನೇ ಅದು. ಅದು ಡ್ರೈ ಮಾಡಿ ಇದು ಮಾಡಿರ್ತಾರೆ, ಇದು ಹಸಿ ಇರುತ್ತೆ ಅಷ್ಟೇ. ಚೆನ್ನಾಗಿದ್ದಾವೆ 100 ರೂಪೀಸ್. ಅದೇ ಮಲ್ಲೇಶ್ವರಮಲ್ಲಿ ಎಲ್ಲ ಕೆಟ್ಟೋಗಿರೋನೇ ಇಟ್ಟಿರ್ತಾರೆ. ಸರಿ. 269 ಜಾಸ್ತಿ ಆಯಿತು. 129 ಹುಳಿ ಇರುತ್ತೆ ಅನ್ಸುತ್ತೆ ಸರ್. ನೋಡು, ₹5 ಅಷ್ಟೇ ಪರ್ kg. ನೋಡಿ ರೂಪೀಸ್. ಬ್ಲೂಬೆರಿ 199. ಒಂದು kg ಇದಾವ ಆರೆಂಜು. ಇದು 199. ಇದನ್ನ ಪನ್ನೀರ್ ಚೀಸ್ ಸಲಾಡ್ ಚೆನ್ನಾಗಿರುತ್ತೆ ಅಲ್ಲ, ಒಂದ್ಸತಿ ಟೇಸ್ಟ್ ನೋಡೋಣ. ಗೋವಾ ಸಲಾಡ್ ಎಲ್ಲ ಟೇಸ್ಟಿ ಇರುತ್ತೆ ಅನ್ಸುತ್ತೆ. ಒಂದ್ಸತಿ ಟ್ರೈ ಮಾಡ್ತೀನಿ ಇರು.
ಸ್ಪೈಸಿ ಪೈನಾಪಲ್ಲು, ಮ್ಯಾಂಗೋ, ಆಲಿವ್ ಸಲಾಡು, ಸ್ವೀಟ್ ಕಾರ್ನ್. ವೆರೈಟೀಸ್ ಇದೆ ಗೈಸ್. ನಾನು ಇದು 3 ತಗೊಂಡಿದ್ದೀನಿ. ಇದರಲ್ಲಿ ಪನ್ನೀರ್ ಚೀಸ್ ಸಲಾಡ್, ಆಲಿವ್ಸ್, ದೆನ್ ಪನ್ನೀರ್ದು. ಇದನ್ನು ನಾವು ಅಲ್ಲಿ ಬಿಲ್ ಮಾಡಿಸ್ಕೊಬೇಕು. ಬಿಲ್ ಮಾಡ್ತಿದ್ದಾರೆ. ಅಲ್ಲಿ ಕೊಡ್ತದೆ ನೋಡೋದು. ಇಲ್ಲೇ ಬಿಲ್ ಹಾಕ್ಸ್ಕೊಳ್ಳೋದ? ಅಲ್ಲೆಲ್ಲ ಕೊಡ್ತದ್ರಮ್ಮ, ಕೊಡ್ತಾರೆ. ಅಲ್ಲಿ ಬಿಲ್ ಹಾಕಿ ಕೊಡ್ತಾರೆ, ಆಮೇಲೆ ತಿನ್ನೋದು. ಅಷ್ಟು ನೋಡಿ, ಇವೆಲ್ಲ ನಾ ತಿನ್ನೋ ಐಟಮ್ಸೇ ತಗೊಂಡಿರೋದು ಇವತ್ತು. ತಕ್ಷಣ ಇದು ಮಾಡಿದ್ರು ಅಂತ ಆ ಥರ ಮಾತಾಡ್ತಾರೆ. ಅದೇ ಗೈಸ್, ಇಲ್ಲೊಂದು ಸೀನ್ ನಡೀತು. ಇವಾಗ ನಾವು ಬಿಲ್ ಕೌಂಟ್ರ್ ಹತ್ರ ಬಿಲ್ ಹಾಕಿಸ್ಕೊತಾ ಇದ್ವಿ. ಸೊ ಆ ಹುಡುಗಿ ಬಿಲ್ ಹಾಕ್ತಾ ಇದ್ದಿದ್ದು ಹುಡುಗಿ ಪಾಪ ವಾಶ್ರೂಮ್ಗೆ ಹೋಗ್ಬೇಕಿತ್ತಂತೆ. ಸೊ ನಮ್ಮ ಹಿಂದೆ ಇದ್ದವ್ರಿಗೆ, ಮೇಡಮ್ ನೀವು ಪಕ್ಕದ ಕೌಂಟ್ರಿಗೆ ಹೋಗಿ ಇಲ್ಲಿ ಕ್ಲೋಸ್ ಅಂತ ಹೇಳಿದ್ದಕ್ಕೆ ಅಷ್ಟಕ್ಕೇ ಸಿಟ್ಟು ಮಾಡ್ಕೊಂಡು ಪಾಪ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋದರು. ಸೊ ಯಾರೂ ಆ ಥರ ಬೈಯಕ್ಕೆ ಹೋಗಬೇಡಿ. ಯಾಕಂದರೆ ಹೆಣ್ಮಕ್ಳು ಮನೇಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ, ಕಷ್ಟ ಇದ್ರೂ ಅವರು ಹೊರಗಡೆ ಬಂದು ದುಡಿತಾ ಇದ್ದಾರೆ ಅನ್ನೋದೇ ಒಂದು ಖುಷಿ. ಸೊ ಅವ್ರಿಗೆ ನಾವು ಏನು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಥರ ಎಲ್ಲ ಮಾತಾಡಿ ಹೀಯಾಳಿಸ್ಬಾರ್ದು ಯಾರನ್ನೂ. ಸೊ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಂಟೆ ಆಗೋಯ್ತು. ಇವಾಗ ಸ್ಕೂಲ್ ಬಿಡ್ತಾರೆ, ಮೌಲ್ಯನ ಕರ್ಕೊಬರ್ಬೇಕು. ಸೊ ಬೇಗ ಆಚೆ ಬಂದ್ವಿ.